ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು BVS ಫುಡ್ ಆ್ಯಂಡ್ ವ್ಲಾಗ್ಸ್. ಇವತ್ತು ನಾವು ಕಡುಬು ಹೇಗೆ ಮಾಡೋದು ನೋಡೋಣ. ಫಸ್ಟು ನಾವು ಏನು ಮಾಡಬೇಕು, ಫಸ್ಟು ಕಡಲೆ ಬೀಜ ಎತ್ಕೊಂಡು ಚೆನ್ನಾಗಿ ಒಂದು ಲೈಟಾಗಿ ಹುರ್ಕೊತಾ ಹೋಗಬೇಕು. ನೋಡಿ, ಲೈಟಾಗಿ ಹುರಿತಾ ಇದ್ದೀನಿ. ಆಗ ಏನಾಗಿದೆ, ಸ್ವಲ್ಪ ಅದು ಕೆಂಪಗಾಗ್ತಾ ಇರುತ್ತೆ ಅಲ್ವಾ, ಆ ಥರ ಹುರ್ಕೊತಾ ಬರಬೇಕು. ಮತ್ತು ನೆಕ್ಸ್ಟು ಕಡಲೆಪಪ್ಪು, ಒಂದು ಚಿಕ್ಕದಾಗಿ ಕಡಲೆಪಪ್ಪು ತಗೊಂಡು ಕಡಲೆಪಪ್ಪನಿಗೂ ಒಂಚೂರು ಬಿಸಿ ಮಾಡ್ತಾ ಬರಬೇಕು. ಸ್ವಲ್ಪ ಹುರಿದ್ರೆ ಚೆನ್ನಾಗಿರುತ್ತೆ ಕಡುಬಿಗೆ. ಸೊ ಅದಕ್ಕೋಸ್ಕರ ಕಡಲೆಪಪ್ಪನ್ನು ಫಸ್ಟ್ ನಾವೇನು ಮಾಡಬೇಕು, ಒಂಚೂರು ಉರಿತಾ ಬಂದರೆ ನೆಕ್ಸ್ಟು ಬೆಲ್ಲ ಇರುತ್ತೆ ಅಲ್ವಾ, ಆ ಬೆಲ್ಲ ಉಂಟೆ ಇಳ್ದಿರೋ ನೀಟಾಗಿ ನಾವು ಪುಡಿ ಮಾಡ್ತಾ ಇರಬೇಕು. ಆ ಥರ ಪುಡಿ ಮಾಡೋದ್ರಿಂದ ನಮಗೆ ನೀಟಾಗಿ ಬರುತ್ತೆ ಕಡುಬು. ಸೊ ಅದಕ್ಕೆ ಬೆಲ್ಲನೆಲ್ಲ ತುಂಬ ನೀಟಾಗಿ ಪುಡಿ ಮಾಡಿ ನೋಡಿ. ಒಂದ್ಸಲ ಈ ಥರ ಕಡುಬು ಮಾಡ್ತೀನಿ, ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಮಗೆ ಸ್ಟ್ರೆಂತ್ ಅನ್ನೋದು ಕೂಡ ಕೊಡುತ್ತೆ. ಸೊ ಒಂದು ಫೆಸ್ಟಿವಲ್ಸ್ಗಾದರೂ ಮಾಡಿ. ಇವಾಗ ಭೀಮ್ನ ಅಮಾವಾಸ್ಯೆಗೆ ಮಾಡ್ತಾರೆ, ಮತ್ತು ಗಣೇಶ ಹಬ್ಬಕ್ಕೆ ಮಾಡ್ತಾರೆ. ಸೊ ಆ ಥರ ಫೆಸ್ಟಿವಲ್ಸ್ಗೆಲ್ಲ ಟ್ರೈ ಮಾಡಿ. ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಹುರಿದಿರೋ ಕಡಲೆ ಬೀಜ ಮತ್ತು ಕಡಲೆಪಪ್ಪು ಇರುತ್ತಲ್ವ, ಆ ಎರಡನ್ನೂ ನಾನು ಏನು ಮಾಡ್ತಾಯಿದ್ದೀನಿ, ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಫುಲ್ಲು ಪುಡಿ ಆಗೋವರೆಗೂ ನಾವು ಏನು ಮಾಡಬೇಕಂದ್ರೆ, ಆ ಕಡಲೆ ಬೀಜ ಕಡಲೆಪಪ್ಪನ್ನ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ನಾನು ಒಂದ್ಸಲಿ ಹಾಕಿದೆ, ಈ ಥರ ಆಗಿದೆ. ಸೊ ಇನ್ನೂ ಒಂದ್ಸಲಿ ಹಾಕ್ತೀನಿ ನಾನು, ಅದು ನೀಟಾಗಿ ಪುಡಿ ಆಗೋವರೆಗೂ. ನೋಡಿ, ಈಗ ನೀಟಾಗಿ ಪುಡಿ ಆಗಿದೆ. ಅದನ್ನೆಲ್ಲ ಏನು ಮಾಡ್ತಾಯಿದ್ದೀನಿ, ಒಂದು ಬಟ್ಲಲ್ಲೆಲ್ಲ ತಗೊತಾ ಇದ್ದೀನಿ. ಈಗ ತಗೊಂಡಾಗಿದ್ಮೇಲೆ ಬಟ್ಲಲ್ಲೆಲ್ಲ ನೀಟಾಗಿ ಕಡಲೆಪಪ್ಪು ಕಡಲೆ ಬೀಜ ನೀಟಾಗಿ ಪುಡಿ ಆಗಿರಬೇಕು. ಒಂಚೂರು ಕೂಡ ಗಡ್ಡೆ ಏನಿರಬಾರ್ದು, ಮತ್ತು ಕಡಲೆಪಪ್ಪು ಥರ ಏನಿರಬಾರ್ದು. ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ, ಕೊಬ್ಬರಿನ ನಾನು ಚಿಕ್ಕದಾಗಿ ಹಸಿ ಕೊಬ್ಬರಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಆ ಹಸಿ ಕೊಬ್ಬರಿನ ಏನು ಮಾಡ್ತಾಯಿದ್ದೀನಿ ಅಂದರೆ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಅದು ನೀಟಾಗಿ ನುಣ್ಣಗೆ ನಾವೇನು ಮಾಡಬೇಕಂದ್ರೆ ಮಿಕ್ಸಿಗೆ ಆ ಕೊಬ್ಬರಿನ ಹಾಕ್ಕೋಬೇಕು. ಈಗ ಈ ಕಡಲೆಪಪ್ಪು ಕಡಲೆ ಬೀಜ ಇದೆ ಅಲ್ವಾ, ಅದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲೂ ಕಡಲೆಪಪ್ಪು ಕಡಲೆ ಬೀಜ ಎರಡೂ ನೀಟಾಗಿ ಮಿಕ್ಸ್ ಆಗಲಿ ಅಂತ. ನೆಕ್ಸ್ಟು ನಾನು ಏನು ಮಾಡ್ತಾಯಿದ್ದೀನಿ, ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದೊಂಚೂರು. ಈ ಥರ ಬೆಲ್ಲವನ್ನು ನೀಟಾಗಿ ಎಲ್ಲದನ್ನು ಆ್ಯಡ್ ಮಾಡಿ, ಮತ್ತು ಕೊಬ್ಬರಿಯನ್ನು ನಾವು ಇವಾಗ ತಾನೇ ಮಿಕ್ಸಿಗೆ ಹಾಕ್ಕೊಂಡಿರೋ ಕೊಬ್ಬರಿನ ಏನು ಮಾಡ್ತಾಯಿದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಬೆಲ್ಲ ಮತ್ತು ಕಡಲೆಪಪ್ಪು ಕಡಲೆ ಬೀಜ ಮತ್ತು ಕೊಬ್ಬರಿ ಇವು ಮೂರನ್ನು ಏನು ಮಾಡಬೇಕು, ನಾವು ಎಷ್ಟು ಬೇಕೋ ಅಷ್ಟು ಸಿಹಿ ಪ್ರಮಾಣ ನೋಡಿಕೊಂಡು ನಾವು ಬೆಲ್ಲವನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈಗ ಬೆಲ್ಲವನ್ನು ನಾನು ಹಾಕ್ತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಸಿಹಿ ಬೇಕೋ ಅಷ್ಟು ನೋಡಿಕೊಂಡು ಹಾಕಬೇಕು. ಅತಿ ಹೆಚ್ಚು ಹಾಕಿದ್ರೆ ಕೂಡ ನಮಗೆ ಸಿಹಿ ಅನ್ನೋದು ಚೆನ್ನಾಗಿರಲ್ಲ, ಕಡಿಮೆ ಹಾಕಿದ್ರೂ ಕೂಡ ನಮಗೆ ಸಿಹಿ ಅನ್ನೋದು ಚೆನ್ನಾಗಿರಲ್ಲ. ಸೊ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಹಿ ಪ್ರಮಾಣ ನೋಡಿಕೊಂಡು ನಾವು ಅದನ್ನು ಹಾಕ್ಬಿಟ್ಟು ನೀಟಾಗಿ ಬೆರೆಸಬೇಕು. ಈ ಥರ ಬೆರೆಸಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ, ಟೋಟಲಾಗಿ ಹೂರ್ಣ ಅನ್ನೋದು ರೆಡಿ ಆಗುತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ, ಈ ಥರ ಬೆರೆಸಿ ಫಸ್ಟು ಹೂರ್ಣನ ರೆಡಿ ಮಾಡ್ಕೊಳ್ಳಿ. ಎಲ್ಲರೂ ಹೂರ್ಣನ ರೆಡಿ ಮಾಡಿ ಇದನ್ನು ಚೆನ್ನಾಗಿ ನೀಟಾಗಿ ಬೆರೆಸಿ, ಮತ್ತು ಇದನ್ನು ಒಂದ್ಸಲಿ ಆದರೂ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಏನಾದರೂ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಯಾವ ಥರ ಇತ್ತು ಕಡುಬು ಅಂತ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ, ಅದೇ ಅಕ್ಕಿ ಉಲ್ಟನ್ನು ತಗೊಂಡು ಏನು ಮಾಡಬೇಕು, ನಾವು ಅದನ್ನು ನೀರು ಹಾಕಿ ಮುದ್ದೆ ಮಾಡ್ಕೊಳಲ್ವಾ, ಅದೇ ರೀತಿ ನಾವೇನು ಮಾಡಬೇಕು, ನೀರು ಹಾಕಿ ಒಂದೇ ಒಂದು ಚುಕ್ಕು ಉಪ್ಪಾಕ್ಬಿಟ್ಟು, ಮತ್ತು ಅದು ಎಣ್ಣೆನೋ ತುಪ್ಪನೋ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ನಾವು ಆ ಉಂಟೆನ ಗಡ್ಡೆ ಕಟ್ಟಿರೋ ನಾವೇನು ಮಾಡಬೇಕಂದ್ರೆ, ತುಂಬ ನೀಟಾಗಿ ತೊಳ್ಸ್ಕೋಬೇಕು. ನಾನು ಅದೇ ಥರ ಮಾಡಿ ಮುದ್ದೆ ಥರ ಒಂದು 2 ಮುದ್ದೆನ ತೊಳ್ಸ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ, ಚಿಕ್ಕದಾಗಿ ಎತ್ಕೊಂಡು ಕೈಯಲ್ಲಿ ನಾವು ಒಂದು ರೌಂಡ್ ಶೇಪ್ ಆಗಿ ನಾವು ಅದನ್ನು ನೀಟಾಗಿ ಮಾಡ್ಕೊಂಡು ಹೋಗಬೇಕು. ಮತ್ತು ಮಾಡ್ಕೊಂಡಿರೋ ಹೂರ್ಣನ ಏನು ಮಾಡಬೇಕು, ನಾವು ಅದರೊಳಗಡೆ ಎಷ್ಟು ಪ್ರಮಾಣ ಆಗುತ್ತೋ ಅಷ್ಟು ಪ್ರಮಾಣ, ಒಂದು ಸ್ಪೂನು 1.5 ಸ್ಪೂನ್ ಹಾಕಿ ನಾವೇನು ಮಾಡಬೇಕಂದ್ರೆ ಅದನ್ನು ನೀಟಾಗಿ ಕ್ಲೋಸ್ ಮಾಡಬೇಕು. ಆ ಥರ ಕ್ಲೋಸ್ ಮಾಡಿದ್ರೆ ನಮಗೇನಾಗುತ್ತೆ, ಈ ಕಡುಬು ಅನ್ನೋದು ತುಂಬ ರೆಡಿ ಆಗುತ್ತೆ. ನೋಡಿ, ಇವಾಗ ಈ ಕಡುಬನ್ನು ನೋಡ್ತಾ ಇದ್ದರೆ ನಮಗೆ ಬಾಯಲ್ಲಿ ಏನಾಗ್ತಿದೆ, ನೀರು ಉರಿತಿದೆ. ಸೊ ತಿನ್ನಬೇಕು ಅಂತಿದೆ. ಪ್ಲೀಸ್ ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಕಡುಬು ಇವಾಗ ಫೆಸ್ಟಿವಲ್ಸ್ಗಾದರೆ ಯಾವಾಗೂ ಯಾವಾಗೋ ಫೆಸ್ಟಿವಲ್ಸ್ಗಾದರೆ ಈ ಥರ ತಿಂದರೆ ತುಂಬ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಫ್ರೀ ಇದ್ದಾಗ ಏನಾಗಬೇಕು, ಮಕ್ಕಳಿಗೂ ತಿನ್ನಿಸಿ. ಮತ್ತು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು.
ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೋಡಿ ಇದು ನಾನು ಈಗ ಮಾಡ್ತಾ ಇರೋವಾಗ ಏನು ಮಾಡ್ತಿದ್ದೀನಿ, ನೀಟಾಗಿ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ಅದು ಏನಾಗುತ್ತೆ, ನಾವು ನೀಟಾಗಿ ಅದನ್ನು ಒಂದು